ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಟೈಮ್ ಬಂದು 10:30 10:45 ಆಗಿರ್ಬೋದು ರೀ. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ, ಬ್ರೇಕ್ಫಾಸ್ಟು ಮುಗ್ದೈತಿ, ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ವಿ ನೋಡ್ರಿ. ಅದು ನಮ್ಮ ಸಿದ್ದುನ ಫೇವ್ರೇಟ್ ಶೋ ಅಂತಲೇ ಹೇಳ್ಬೋದು. ಅವನು ಇದನ್ನು ಎಷ್ಟು ನೋಡ್ತಾನಂದ್ರೆ ಅದು ನಮಗೂ ಒಂಥರ ಇದು ಆಗ್ಬಿಡುತ್ತೆ. ಅದನ್ನು ನೋಡೋಕೆ ಕೂತ್ಕೊಂಡ್ವಿ ಅಂದರೆ ಕೆಲಸನ ಬಿಟ್ಬಿಡ್ತೀನಿ ನಾನಂತೂ. ಕೆಲವೊಂದು ಸತಿ ಹಂಗಾಗ್ತೈತಿ, ಅಷ್ಟು ಚೆನ್ನಾಗೈತಿ. ಸೊ ಭಾಳಷ್ಟು ಜನರಿಗೆ ಈ ಶೋ ಬಗ್ಗೆ ಗೊತ್ತಿರ್ಬೋದು. ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಅಂತ ಒಂದು ಶೋ ಬರ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ನಮ್ಮ ಸಿದ್ದು ಅಂತೂ ಅದನ್ನು ಎಷ್ಟು ನೋಡ್ತಾನೆ, ನೋಡಿದ್ದ ಎಪಿಸೋಡನ್ನು ನೋಡ್ತಾನೆ. ಸೊ ಚೆನ್ನಾಗೈತಿ. ನಾನು ಒಂದು ಸ್ವಲ್ಪ ಹಂಗೆ ಅವನ ಜೊತೆಗೆ ಕೂತ್ಕೊಂಡಿದ್ದೆ, ಯಾಕಂದ್ರೆ ಮಕ್ಕಳು ರಜಾ ಇದ್ದಾಗ ನಮಗೂ ಸ್ವಲ್ಪ ರಜೆ ಸಿಕ್ಕಂಗೆ ಆಗ್ತದೆ ನೋಡ್ರಿ. ಸೊ ಊರಿಗಂತೂ ಇನ್ನೂ ಹೋಗಿರಲಿಲ್ಲ, ಹೀಗಾಗಿ ನಾನು ಲೇಟಾಗಿ ಎಲ್ಲ ರೂಟೀನು ಏನಾಗ್ತೈತೆ ಅಂದರೆ ಹಿಂದೆ ಮುಂದೆ ಆಗಿಬಿಡ್ತಾವೆ ಕರೆ ಹೇಳ್ಬೇಕಂದ್ರೆ. ಸೊ ಆರಾಮಾಗಿ ನಾನು ಸ್ವಲ್ಪ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ನೋಡ್ರಿ. ಇನ್ನು ಬ್ಲಾಗ್ ಎಡಿಟಿಂಗ್ ವಿಡಿಯೋ ಅಂತೂ ಇದ್ದೇ ಇರ್ತಾವೆ ಬಿಡ್ರಿ ಅವು ಅಂತೂ. ಸೊ ಅದನ್ನು ಬಿಟ್ಟು ಸ್ವಲ್ಪ ನಾನು ಅವನ ಜೊತೆಗೆ ಆ ಎಪಿಸೋಡ್ ನೋಡ್ಕೊತ ನಕ್ಕೋತ ಕೂತ್ಕೊಂಡಿದ್ದೆ ನೋಡ್ರಿ. ಸೊ ಇನ್ನು ಬೆಳಗ್ಗೆ ನಾನು ಆ್ಯಕ್ಚುಲಿ ಗೋಧಿ ಹಿಟ್ಟೆ ಕಲಸಿ ಇಟ್ಬಿಟ್ಟಿದ್ದೆ ಚಪಾತಿಗೆ ಅಂತಂದೇಳಿ. ಹಿಂದಿನ ದಿನ ನಾನು ಚೋಲೆ ನೆನೆ ಹಾಕಿಟ್ಕೊಂಡಿದ್ದೆ. ಇನ್ನು ನಮ್ಮ ಸಿದ್ದು ಚೋಲೆ ಮಸಾಲ ಅಂದ ತಕ್ಷಣ ನಂಗೆ ರೋಟಿ ಬೇಕು ಅಂತಂದು ಹೇಳಿದ. ಸೊ ಬಟ್ರೆ ನಾನಾರ ಮಾಡು, ಕುಲ್ಚನಾರ ಮಾಡಿ ಮಮ್ಮಿ ಅಂತ ಹೇಳಿದೆ. ಹೆಂಗೂ ರಜೆ ಬಿಟ್ಟತ್ತಲ್ರಿ, ಮತ್ತು ಇನ್ನೇನು ಮಾಡೋದು ಅಂತ ನಾನು ಕಲಸಿಟ್ಟಿದ್ದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ. ಮತ್ತೊಂದು ಸತಿ ಹಂಗೆ ಬಾಕ್ಸ್ನಾಗ ಹಾಕಿ ಇಟ್ಟೆ ನೋಡ್ರಿ, ಫ್ರಿಜ್ನಾಗ ಇಟ್ಟೆ. ಮತ್ತು ಇನ್ನು ಸಾಯಂಕಾಲ ಆದರೂ ಮಾಡ್ಕೊಳಕ್ಕೆ ಬರ್ತೈತಿ, ಇಲ್ಲ ಅಂದರೆ ನಾಳೆಗಂತೂ ಇನ್ನೂ ಉಳಿತೈತೆ ಗೊತ್ತಿಲ್ಲ. ಒಟ್ಟು ಇನ್ನು ಸಾಯಂಕಾಲ ಮಾಡಿದ್ರೆ ಆಯ್ತು ಅಂತ ಇಟ್ಕೊಂಡು ಮತ್ತು ನಾನು ಮೈದಾ ಹಿಟ್ಟನ್ನು ಕಲಸಿಟ್ಟೆ. ಆ್ಯಕ್ಚುಲಿ ಮೈದಾ ಹಿಟ್ಟು ನಾನು ಅರ್ಜೆಂಟ್ನಾಗೇ ಕಲಿಸ್ಕೊಂಡೆ ನಾನು. ಬಟ್ರ್ ನನಗೆ ಯಾವ ರೀತಿ ಕಲಿಸ್ತೀನಿ ಅನ್ನೋದು ಬಹಳಷ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಸೊ ಇವತ್ತು ಸ್ವಲ್ಪ ಬಟರ್ ನಾನು ಮತ್ತು ಕುಲ್ಚಾ ಎರಡೂ ಮಾಡಬೇಕಾಗೈತಿ. ಗಾರ್ಲಿಕ್ ಕುಲ್ಚಾ ಮಾಡಬೇಕಾಗಿತ್ತು. ಸೊ ಹೀಗಾಗಿ ಅದಕ್ಕೆ ನಾನು ಕಲಸಿ ಇಟ್ಕೊಂಡಿನಿ ಆಲ್ರೆಡಿ ಹಿಟ್ಟು. ಇನ್ನು ಬೆಳ್ಳುಳ್ಳಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಬೆಳಗ್ಗೆನೇ ಒಂದು ಸ್ವಲ್ಪ ಬಿಡಿಸಿ ಕೊಟ್ಟು ಹೋಗಿದ್ರು. ಹೆಚ್ಚಾಗಿ ಏನಾರ ಬೆಳ್ಳುಳ್ಳಿ ಬೇಕಂದ್ರೆ ನಂಗೆ ಅರ್ಜೆಂಟ್ನಾಗ ಅವರ ಸುಲ್ದು ಕೊಟ್ಟಿರ್ತಾರೆ. ಸೊ ಟೀ ಕುಡ್ಕೊತ ಬೆಳಗ್ಗೆ ಒಂದು ಸ್ವಲ್ಪ ವಾಕ್ ಮಾಡಿ ಬಂದು ಒಂದು ಸ್ವಲ್ಪ ಸುಲ್ದು ಇಟ್ಟಿದ್ರು. ಆ್ಯಕ್ಚುಲಿ ಅವರು ಬೆಳಗ್ಗೆ ದಿನ 1-2 ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ತಿಂದ ವಾಕ್ ಹೋಗ್ತಾರೆ. ಸೊ ಹೀಗಾಗಿ ಆವಾಗ ಸ್ವಲ್ಪ ಟೈಮ್ ಇದ್ದಾಗ ನಾನು ಅವ್ರಿಗೆ ಹೇಳಿದ್ನಲ್ಲ. ಸೊ ಟಿ ವಿ ಅದು ನೋಡ್ಕೋತ ಏನಾದರೂ ನ್ಯೂಸ್ ಅದು ನೋಡ್ಕೋತಾ ಇದ್ದಾಗ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಬೆಳ್ಳುಳ್ಳಿ ಬಿಡಿಸಿ ಎಲ್ಲ ಕೊಟ್ಟಿರ್ತಾರೆ ನೋಡ್ರಿ. ಸ್ವಲ್ಪ ಈಸಿ ಆಯಿತು. ಮತ್ತು ನನಗೆ ಒಂದು ಸ್ವಲ್ಪ ಕಡಿಮೆ ಬೀಳ್ಬೋದು ಅಂದ್ಕೊಂಡು ನಾನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಒಂದು ಸೈಡು ಅನ್ನಕ್ಕೆ ಇಟ್ಕೊಂಡಿನಿ, ಇನ್ನೊಂದು ಸೈಡು ಇನ್ನು ಚೋಲೆ ಬಾಜಿ ಅಂತೂ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಏನೂ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಭಾಳ ಸತಿ ತೋರಿಸೀನಿ ಅದು. ಸೊ ಹೀಗಾಗಿ ಸ್ವಲ್ಪ ಇವತ್ತು ಜಾಸ್ತಿ ಗ್ರೇವಿ ಮಾಡ್ಕೊಂಡೀನಿ. ಸೊ ಇನ್ನು ಕುಲ್ಚಾಕಂತಂದ್ರೆ ನಾನು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಏನದು ಉಪ್ಪು ಮತ್ತು ಎಣ್ಣೆ, ಒಂದು ಸ್ವಲ್ಪ ಸಕ್ಕರೆ, ಹಾಲು, ಈ ರೀತಿ ಮೊಸರು, ಕೆಲವೊಬ್ಬರು ಈಸ್ಟ್ ಹಾಕ್ತಾರೆ. ಸೊ ಯಾವ್ಯಾವ ಥರ ಆಗ್ತದಲ್ಲ ಆ ಥರ ನೋಡಿಕೊಂಡು ನಾನು ಅರ್ಜೆಂಟ್ನಾಗ ಕಲಸಿ ಇಟ್ಕೊಂಡೀನಿ. ಸೊ ನಾನು ಮಾತ್ರ ಇವತ್ತು ಇಷ್ಟು ಹಾಕಿ ಕಲಸಿ ಇಟ್ಕೊಂಡೀನಿ ನೋಡಿರಿ. ಕೆಲವೊಬ್ಬರು ಮೊಸರು ಹಾಕ್ತಾರೆ, ಕೆಲವೊಬ್ಬರು ಹಾಲು ಹಾಕ್ತಾರೆ, ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ತಾರೆ. ಸೊ ಒಂದು ಸ್ವಲ್ಪ ಸಾಫ್ಟಾಗಿರ್ಬೇಕು, ಹಂಗೆ ನಾನು ಹಿಟ್ಟು ಕಲಸಿ ಇಟ್ಕೊಂಡೀನಿ. ಸೊ ಅದನ್ನು ನಂಗೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನೆನಿಬೇಕಿತ್ತು ನಂಗೆ. ಆಮೇಲೆ ನಂಗೆ ಈ ಕುಲ್ಚಾದ ನೆನಪಾತಲ್ರಿ, ಹೀಗಾಗಿ ಸ್ವಲ್ಪ ಲೇಟಾಗೇನೆ ಕಲಸಿ ಇಟ್ಬಿಟ್ಟೆ ಬೇಗ. ಇನ್ನು ಬೆಳ್ಳುಳ್ಳಿ ಅಂತೂ ಸಣ್ಣ ಕಟ್ ಮಾಡ್ಕೋಬೇಕಲ್ಲ. ಸೊ ಹೀಗಾಗಿ ಕುಲ್ಚಾ ಅಂದ ತಕ್ಷಣ ಮತ್ತು ಅದರದೆಲ್ಲ ನಾನು ಪ್ರಿಪ್ರೇಷನ್ನ ಮಾಡ್ಕೊಳಕತ್ತೀನಿ. ಟೋಟಲಾಗಿ ಇವತ್ತು ಅಂತಂದರೆ ನಮ್ಮ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ನೋಡಿರಿ. ಒಂದು ಸೈಡ್ ಕುಕ್ಕರ್ ಇಟ್ಕೊಂಡಿನಿ, ಒಂದು ಸೈಡ್ ಏನದು ಚೋಲೆನ ಕುದಿಯೋಕೆ ಇಟ್ಕೊಂಡಿನಿ. ಅದನ್ನ ನಾನು ಭಾಳ ಸತಿ ತೋರಿಸೀನಿ ಮತ್ತು ರೆಸಿಪಿನೂ ಒಂದು ಸತಿ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ, ಮತ್ತು ವ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ. ಸೊ ಹೀಗಾಗಿ ನಾನು ಅದರದ್ದು ಬೇಸಿಕ್ ಮಸಾಲೆ ಹೆಂಗೆ ತಯಾರಿಸ್ಬೇಕು, ನಾನು ಹೆಂಗೆ ಮಾಡ್ಕೋತೀನಿ ಅಂತ ಅದನ್ನು ನಾನು ಭಾಳ ಸತಿ ಶೇರ್ ಮಾಡ್ಕೊಂಡಿನಿ. ಹೀಗಾಗಿ ನಾನೇನು ಅದನ್ನ ತೋರ್ಸೋಕೆ ಹೋಗಿಲ್ಲ, ಸ್ವಲ್ಪ ಅರ್ಜೆಂಟ್ನಾಗಿದ್ನಲ್ರಿ. ಹೀಗಾಗಿ ಮತ್ತು ಇವನ್ನೆಲ್ಲ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಿತ್ತು. ಮತ್ತೊಂದು ಸ್ವಲ್ಪ ಸುಲಿದು ಇಟ್ಕೊಂಡಿನಿ, ಮತ್ತು ಕೊತ್ತಂಬರಿನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಈಗ ಊಟಕ್ಕೆ ಬಡಿಸ್ಕೊಡಕತ್ತೀನಿ ನೋಡಿರಿ. ಸಾಫ್ಟಾಗಿ ಗಾರ್ಲಿಕ್ ಕುಲ್ಚಾ ಮತ್ತು ಚೋಲೆ ಮಸಾಲ ಇಷ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಂಡು ನೋಡಿರಿ. ಇನ್ನು ಸಿದ್ದುಗೆ ಕೊತ್ತಂಬರಿ ಎಲ್ಲ ಇಷ್ಟ ಆಗೋಲ್ಲ. ಸೊ ಹೀಗಾಗಿ ಅವನಿಗೆ ಬರೀ ಗಾರ್ಲಿಕ್ ಹಾಕಿ ಕುಲ್ಚಾ ಮಾಡೀನಿ, ಮತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ಕೊತ್ತಂಬರಿ ಅದು ಉದಿಸಿ ಮಾಡಿ ಇಟ್ಟೀನಿ. ಸೊ ಮಧ್ಯಾಹ್ನದ ಲಂಚಿಗೆ ಇವತ್ತು ಇದ್ದು ನೋಡಿರಿ. ಮತ್ತು ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ. ಆಗಲೇ 5:15 ಆಗಾಗ ಬಂದ್ಬರ್ತಿ. ಸಿದ್ದನು ಕೆಳಗಡೆ ಹೋದ, ನಾನು ಈಗ ಸಂಜೆ ಮುಂದಿನ ರೂಟೀನ್ ಶುರುವಾಗೈತೆ ನೋಡಿರಿ. ಜಸ್ಟ್ ಟೀ ಕುಡಿದ್ವಿ. ಟೀ ಕುಡಿದ್ಮೇಲೆ ಸಿದ್ದು ಹಾಲು ಮಾಡಿಕೊಟ್ಟೆ, ನಾನು ಒಂದು ಸ್ವಲ್ಪ ಟೀ ಕೊಡ್ದೆ. ಬೆಳಗ್ಗೆ ಕೋಕಮ್ ಕುಡ್ದಿದ್ದೆ, ಮತ್ತು ಒಂದು ಸ್ವಲ್ಪ ಟೀ ಕುಡಿದೆ ನೋಡಿರಿ. ಸೊ ನಮ್ಮ ಮನೆಯವರಿಗೆ ಏನಾಗುತ್ತೆ, ಅವ್ರಿಗೆ ಮಾಡ್ತೀನಲ್ಲ ಒಂದು ಸ್ವಲ್ಪ ಒಂದು ತಿಂಗಳು ಯೋಗ ಇಲ್ಲ ಅನ್ನೋದು, ಮತ್ತೊಂದು ಸ್ವಲ್ಪ ಟೀ ಕುಡಿಯೋದು ಹಿಂಗಾಗೈತಿ. ಆದ್ರೆ ನಮಗೆ ಖರೆ ಹೇಳ್ಬೇಕಂದ್ರೆ 1 ತಿಂಗಳು ಆದಮೇಲೆ ಈಗ ನಾವು ಮತ್ತಲ್ಲಿ ವೆಯ್ಟ್ ಚೆಕ್ ಮಾಡೋದಿದ್ದೀವಿ. ಎಷ್ಟು 1 ತಿಂಗಳಿಗೆ ಹತ್ಕೊಂಡಿದ್ರಲ್ಲ
ಅದನ್ನು ಎಲ್ಲ ನಾವು ಹೇಳೇ ಕಳಿಸ್ತಾರ, ಎಷ್ಟು ನೀವು ವೆಯ್ಟ್ ಲಾಸ್ ಮಾಡ್ತೀರಿ, ಎಷ್ಟು ವೆಯ್ಟ್ ಜಾಸ್ತಿ ಆಗತ್ತೆ ನಿಮ್ಮದು ಒಂದು ತಿಂಗಳ. ನಾನಂತೂ ಖರೆ ಹೇಳ್ಬೇಕಂದ್ರೆ ಎಕ್ಸಸೈಸು ಅದು ಇದು ಏನೂ ಮಾಡೋಕ್ಕತ್ತಿಲ್ಲ. ಸ್ವಲ್ಪ ಬೆಳಗ್ಗೆ ಇನ್ನೇನು ಮನೆ ಕೆಲಸ ನಂಗೆ ಕರೆಕ್ಟ್ ಆಗಿಬಿಡುತ್ತಲ್ಲ, ಹೀಗಾಗಿ ಏನೂ ಜಾಸ್ತಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ನಮ್ಮ ಮನ್ಯಾಗ ಯೋಗ ಅದು ಮಾಡ್ತಿರ್ತೀನಿ ಕಂಟಿನ್ಯೂ ಮಾಡಿದರೆ. ಆದರೆ ಈ ರಜದಾಗಂತೂ ಏನೂ ಮಾಡೋಕ್ಕನೇ ಹೋಗಿಲ್ಲ. ಯಾಕಂದ್ರೆ ಯಾರಾದರೂ ಬರೋರು ಹೋಗೋರು ಇಷ್ಟು ಜನ ಖರೆ ಹೇಳ್ಬೇಕಂತಂದ್ರೆ ಬರೋರು ಯಾರೋ ಇದ್ದೇ ಇರ್ತಾರೆ. ಗೆಸ್ಟ್ಗಳಂತೂ ತಪ್ಪೇ ಇಲ್ಲ ಈ ತಿಂಗಳು ಖರೆ ಹೇಳ್ಬೇಕಂದ್ರೆ. ಸೊ ಹಿಂಗಾಗಿ ನನಗೂ ಒಂಥರ ಬೇಜಾರಾಗಿ ಸುಮ್ಮನೆ ಒಂದು ತಿಂಗಳು ಆರಾಮ್ ರೆಸ್ಟ್ ಮಾಡಿರೋದಂತ ಬಿಟ್ಬಿಟ್ಟಿವಿ. ಸೊ ಯೋಗದಂತೂ ನೋಡ್ಬೇಕು, ಮತ್ತೆಲ್ಲರೂ ಶುರು ಆದಮೇಲೆ ವೆಯ್ಟ್ ಚೆಕ್ ಮಾಡ್ತೀವಿ ಅಂತ ಹೇಳ್ಯಾರ. ಈಗ ಸಂಜೆ ಮುಂದಿನ ರೂಟೀನ್ ಶುರು ಮಾಡಿ ನೋಡ್ರಿ. ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಕಸ ಎಲ್ಲ ಗುಡಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಗ್ರೇವಿ ಐತಿ ಒಂದು ಸ್ವಲ್ಪ. ಗ್ರೇವಿಗೆ ಏನಾದರೂ ಮಧ್ಯಾಹ್ನ ಯಾರು ಅಷ್ಟು ಅನ್ನನೂ ಊಟ ಮಾಡಿಲ್ಲ, ಸೊ ಅನ್ನನೂ ಐತಿ. ಅದಕ್ಕೆ ಏನು ಮಾಡ್ತೀವಿ ಒಂದು ಸ್ವಲ್ಪ ಜೀರಾ ರೈಸ್ ಮಾಡ್ದಂಗೆ ಮಾಡಿ ಗ್ರೇವಿ, ಚಪಾತಿಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಫ್ರೈ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡ್ತೀನಿ ಗ್ರೇವಿ ಅದು ಎಷ್ಟು ಮಾಡಿಕೊಂಡು ಬೇಕು ಅಂದರೆ ಮಾಡ್ತೀನಿ. ಇಲ್ಲ ಅಂದರೆ ಮತ್ತು ನಾನು ಬೆಳಗ್ಗೆ ಮಾಡ್ಬೇಕಂತ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಹೆಚ್ಕೊಂಡಿನಿ ಇಲ್ಲ ಏನೂ ಇಲ್ಲ, ಹಾಗೆ ಇಟ್ಕೊಂಡಿನಿ. ಸೊ ಅಕಸ್ಮಾತ್ ಮಾಡಿದ್ರೆ ಸೈಡಿಗೆ ಜಸ್ಟ್ ಈಗ ಫ್ರೈ ಮಾಡ್ಕೊತೀನಲ್ಲ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದರೆ ಗ್ರೇವಿನೂ ಕಡಿಮೆ ಬೀಳ್ಬೋದು. ಸೊ ಹೀಗಾಗಿ ಅದು ಜಾಸ್ತಿ ಇಲ್ಲ, ರೂಟೀನ್ ಇಲ್ಲ, ಅನ್ನನೂ ಜಾಸ್ತಿ ಉಳ್ಕೊಂಡತಿ. ಹೀಗಾಗಿ ಅದನ್ನ ಜೀರಾ ರೈಸ್ ಮಾಡಿಬಿಡ್ತೀನಿ. ಇನ್ನು ಕುಲ್ಚಾ ಹಿಟ್ಟಂತೂ ಏನು ಕಲಸಿಟ್ಟಿದ್ದಲ್ಲ ಅದು ಮಧ್ಯಾಹ್ನಕ್ಕೆ ಮುಗಿದ್ಬಿಡ್ತೈತಿ. ಸೊ ಬೇಕಂದರೆ ಚಪಾತಿ ಮಾಡ್ಕೊಬೇಕು ಅಂತಂದೇಳಿ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ ಐತಿ ಒಂದು ಸ್ವಲ್ಪ ಚಪಾತಿ. ಇಲ್ಲಾಂದರೆ ಜೀರಾ ರೈಸು ಗ್ರೇವಿ ಇಷ್ಟು ರಾತ್ರಿ ಆಗ್ತೈತಿ ಅಂತಂದು ಹೇಳಿ ಬಿಟ್ಟಿನಿ. ಸೊ ಇಲ್ಲಿ ಒಂದು ಸ್ವಲ್ಪ ನಾನು ದೇವ್ರ ದೀಪ ಅಂತ ಹಚ್ಕೊಂಡ್ಬಂದು ಫ್ರೆಶ್ ಆಗಿ ಮತ್ತು ಈವ್ನಿಂಗ್ ರೂಟೀನ ಶುರು ಮಾಡ್ತೀನಿ. ನೋಡ್ತೀನಿ ಸ್ವಲ್ಪ ಪಲ್ಯ ಮಾಡೋದಾದ್ರೆ ನೆಕ್ಸ್ಟ್ ಆಮೇಲೆ ಶೇರ್ ಮಾಡ್ಕೊತೀನಿ. ಜಸ್ಟ್ ಮಾಡಿದ್ರೆ ಇನ್ನೂ ಲೇಟಾಗಿ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಯವರು ಏನು ಊಟ ಮಾಡ್ತಾರೆ ಏನು ಅಂತ ಕೇಳಿಕೊಂಡು ಮಾಡ್ತೀನಿ. ಹೆಚ್ಚಾಗಿ ನಾನು ಸಾಯಂಕಾಲ ಈ ಪಲ್ಯ ಇಲ್ಲ ಅಂತೂ ತಲೆ ಕಳಿಸ್ಕೊಳಂಗಿಲ್ಲ. ಏನಾದರೂ ಗ್ರೇವಿ ಈ ಥರ ಇತ್ತಲ್ಲ ಅದ್ರ ಮೇಲೆ ಬಿಟ್ಬಿಡ್ತೀನಿ. ಸೊ ನೋಡ್ರಿ ಬೆಳಗ್ಗೆ ಸ್ವಲ್ಪ ಅದು ಶೇರ್ ಮಾಡ್ಕೊಡೋದಾಗಿತ್ತಲ್ಲ, ಹೀಗಾಗಿ ಚೋಲೆ ಮಸಾಲ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೋಡ್ರಿ. ಖರೆ ಹೇಳ್ಬೇಕಂತಂದ್ರೆ ಇನ್ನು ಕುಲ್ಚಾ ಅಂತೂ ಕೇಳ್ಬಿಟ್ರಿ. ಬೆಳಗ್ಗೆ ಸ್ವಲ್ಪ ಒಂದು ತಾಸು ಮುಂಚೆ ಹಿಟ್ಟು ಕಲಸಿಡ್ಬೇಕು ಅಂದ್ರೆ ಮಸ್ತ್ ಆಗತ್ತೆ. ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡ್ರಿ. ಬೆಳಗ್ಗೆ ಮಾರ್ನಿಂಗ್ ರೂಟೀನು ಇನ್ನೇನು ಸಿದ್ದು ಪ್ರಾಜೆಕ್ಟು ಆಲ್ಮೋಸ್ಟ್ ಮುಗಿಯಾಕೆ ಬಂದೈತಿ. ಇನ್ನೊಂದು ಪ್ರಿಂಟ್ಔಟ್ ಇತ್ತು, ಜಸ್ಟ್ ಅದನ್ನು ತೊಗೊಂಬಂದಾರೆ. ಇನ್ನು ಸ್ಟಿಕ್ ಮಾಡೋದು, ಇನ್ನೂ ಸ್ಕೂಲ್ ಚಲೋ ಹೋಗಕ್ಕೆ ಆರಾಮ ಇನ್ನೂ ಟೈಮ್ ಐತಿ. ಆಲ್ಮೋಸ್ಟ್ ಅವ್ನಿಗೆ ಹೆಂಗಂದ್ರೆ ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಅವನು ಆಗ್ಬೇಕಂದ್ರೆ ಅವ್ನಿಗೆ ಆಟ ಆಡೋದು ಫ್ರೀ ಅನ್ನಿಸ್ಬಿಡೋದಲ್ಲ. ನಾನು ಏನಾದರೂ ಅವನಿಗೆ ಕಿರಿಕಿರಿ ಮಾಡೋಕ್ಕಾಗ್ತದೆ, ಅದನ್ನ ಬರೀ ಇದು ಮರಿ ಅಂತಂದ್ಬಿಟ್ಲೆ ಇದು ಮಾಡ್ಕೊತಾನೆ. ಸೊ ಹೀಗಾಗಿ ನಾನು ಯಾವಾಗ ಅವನಿಗೆ ಇನ್ನು ಡ್ರಾ ಮಾಡೋದಂತೂ ನಾನು ನನ್ನ ಕೈಯಾಗಿ ಬಿಟ್ಟಿದ್ದೆ. ನೀನೇ ಡ್ರಾ ಮಾಡೋದು, ನೀನೇ ಕಲರ್ ಮಾಡು ಅಂಥೇಳಿ ಅದನ್ನು ಸ್ವಲ್ಪ ನಾನು ಮಾಡೋಕತ್ತೀನಿ. ಸೊ ಈ ರೀತಿ ನಡೆದು ಮೇನು ಅಂದ್ರೆ ಇವತ್ತಿನ ಬ್ಲಾಗು ಈ ರೀತಿ ಇತ್ತು. ಇವತ್ತಿನ ರೂಟೀನು ಈ ರೀತಿ ಇತ್ತು. ಸ್ವಲ್ಪ ಅಂದರೆ ಸಂಜೆ ತನಕ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂದರೆ ಇವತ್ತಿನ ರೂಟೀನ್ ಎಷ್ಟು ಇತ್ತು ನೋಡಿ. ಸೊ ಇವತ್ತಿನ ಪುಟ್ಟ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡು ಡೈಲಿ ರೂಟೀನ್ ಎಲ್ಲ. ಸೊ ಜಸ್ಟ್ ಒಂದು ಅಪ್ಡೇಟ್ ಸಿಕ್ಕಂಗೆ ಆಗ್ತೈತಿ ನಿಮಗೂ. ಊರಿಗಂತೂ ಹೋಗಿಲ್ಲ ನೋಡಿರಿ. ಸೊ ಈ ರೀತಿ ಒಂದು ಅಪ್ಡೇಟ್ಸ್ ಅಲ್ವಾಗಷ್ಟೇ ಈ ಸಣ್ಣ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಏನಾದರೂ ಡಿಫ್ರೆಂಟಾಗಿ ಬ್ಲಾಗ್ ಇತ್ತು ಅಂದರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಲ್ಲ ಅಂದರೆ ಡೈಲಿ ಬ್ಲಾಗ್ಸ್ ಅಂತೂ ಬರ್ತಾವ್ರಿ. ಸೊ ಇವತ್ತಿನ ಬ್ಲಾಗ್ ಪೂರ್ತಿ ನೋಡಿರಿ, ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಇಷ್ಟ ಆಗಲಿ ಲೈಕ್ ಮಾಡಿರಿ, ಹಿಂಗೆ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಂತ ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗ್ತೀನಿ ರೀ ನಾಳೆ ಬ್ಲಾಗ್ನಲ್ಲಿ. ಬಾಯ್.